Company Accounts 2025 question paper solution section C. Okay, question number 18. Is the balance sheet of Gadag Limited 31st 3 2024. Particulars note number amount. Equity and liabilities under that shareholders fund. Under that we have share capital note number 1 10 lakhs. Next reserves and surplus note number 2 minus 2,45,000. Next current liabilities, trade payables under that creditors 50,000. Total liabilities 8,05,000. Next assets under that non-current assets. In non-current assets we have tangible fixed asset. They have given building 1,73,000. Intangible asset patents 5 lakh. Current assets inventories under that stock 55,000. Trade receivables under that debtors 76,500. Cash and cash equivalent 500. Total assets 8,05,000. Next notes. Note number 1 share capital 5,000 preference share of rupees 100 each fully paid 5 lakh. 5,000 equity shares of rupees 100 each fully paid 5 lakh. Total 10 lakh. Next note number 2 reserves and surplus. Under that we have profit and loss account debit balance, that is loss 2,15,000. Next preliminary expense, that is also one kind of expense 12,000. Next discount on issue of shares, this is also one kind of expense 18,000. So minus 45,000. Okay. Next, the company suffered heavy losses and was not getting well. The following scheme of reconstruction was adopted. The preference share be reduced to an equal number of fully paid share of rupees 50 each. Okay, so ಇಲ್ಲಿ ಏನು ಟೋಟಲ್ ಫೇಸ್ ವ್ಯಾಲ್ಯೂ 100 ರೂಪೀಸ್ ಇದೆ. ಸೊ ಅವರು 50 ರೂಪೀಸ್ ರೆಡ್ಯೂಸ್ ಮಾಡಿದ್ದಾರೆ. ಇನ್ನು 50 ರೂಪೀಸ್ ನಾವೆಲ್ಲಿ ತೊಗೊತೀವಿ, ಜರ್ನಲ್ ಎಂಟ್ರೀಸ್ ಒಳಗೆ ತೊಗೊತೀವಿ. ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ, ಸೊ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ ಎಷ್ಟಿದಾವೆ? 5,000 ಐತಿ. ಓಕೆ, ಸೊ 5,000 ಇಂಟು 50 will get a preference share in journal entries. Okay, next equity shares be reduced to an equal number of fully paid share of rupees 25 each. So andre total 100 rupees face value ಇದೆ equity shares the and number of shares 5,000. Okay, so ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ ಇವರು? 25. ಸೊ ರಿಮೈನಿಂಗ್ 100 ಮೈನಸ್ 25 75 ತೊಗೋಬೇಕು. ಓಕೆ, 75 ಇಂಟು 5,000 ಮಾಡಿ ನಮ್ಗೆ ಏನು ಬರ್ತೈತಿ ಜರ್ನಲ್ ಎಂಟ್ರೀಸ್ ಒಳಗೆ ಅದು ಅಮೌಂಟ್ ತೊಗೋಬೇಕು. ಓಕೆ, ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರೀಸ್? ದಟ್ ಈಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ದಟ್ ಈಸ್ ವಾಟ್ 5,000 ಇಂಟು 75. ವೈ 75? 100 ಮೈನಸ್ 25 75. Next third one, the amount so available be used to write off building at 20%. ಸೊ ಬಿಲ್ಡಿಂಗ್ ಏನು 20% ಅಮೌಂಟ್ ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟಾಕ್ ಬೈ 15,000. ಸೊ 15,000 ಆಗಿದೆ ಅಂತ ಹೇಳಿದ್ದಾರೆ ಸ್ಟಾಕ್. ನೆಕ್ಸ್ಟ್ ಸಂಡೇ ಡೇಟರ್ಸ್ ಆಲ್ಸೋ 20%. ಸೊ 20% ರೆಡ್ಯೂಸ್ ಆಗಿದೆ. ನೆಕ್ಸ್ಟ್ ಆ್ಯಂಡ್ ಬ್ಯಾಲೆನ್ಸ್ ಅವೈಲಬಲ್ ಆಫ್ ಪೇಟೆಂಟ್ಸ್. ಸೊ ಪೇಟೆಂಟ್ಸ್ ಅಂದರೆ ಲಾಸ್ಟಿಗೆ ನಾವು ಥರ್ಡ್ ಜರ್ನಲ್ ಎಂಟ್ರೀಸ್ ಒಳಗೆ ಮಾಡ್ತೀವಲ್ರಿ, ಸೊ ಅಲ್ಲಿ ಇವನ ಅಮೌಂಟ್ ತೊಗೊತೀವಿ. ಓಕೆ, next prepare balance sheet and past journal entries after reconstruction has been carried out. So now first journal entries ಮಾಡಬೇಕು. ಓಕೆನಾ, ನೆಕ್ಸ್ಟ್ ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಆಫ್ಟರ್ ದ್ಯಾಟ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಫಸ್ಟ್ 1 by 1 ಮಾಡ್ಕೊತ ಹೋಗೋಣಂತ. ಸೊ ಕ್ವಶನ್ ನಂಬರ್ 18 ಜರ್ನಲ್ ಎಂಟ್ರೀಸ್ ಡೇಟಾ ಪರ್ಟಿಕ್ಯುಲರ್ಸ್ ಡೆಬಿಟ್ ಕ್ರೆಡಿಟ್. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಇವು ಮೂರರೊಳಗೆ ಜರ್ನಲ್ ಎಂಟ್ರೀಸ್ ಬರ್ತಿತ್ತು. ಓಕೆ, ಬಿಕಾಸ್ ರೀಕನ್ಸ್ಟ್ರಕ್ಷನಿಂದ ಕೊಟ್ಟಾರ ಅವ್ರು. ಅವು ಜಸ್ಟ್ ಓಲ್ಡ್ ಬ್ಯಾಲೆನ್ಸಸ್ ಅವು, ಯಾವುದು ಬ್ಯಾಲೆನ್ಸ್ ಶೀಟ್ ನೋಟ್ ನಂಬರ್ 2 ಮಟ್ಟ ಕೊಟ್ಟಾರಲ್ಲ, ಸೊ ಜಸ್ಟ್ ಓಲ್ಡ್ ಬ್ಯಾಲೆನ್ಸಸ್. ನಾವು ಫಸ್ಟ್ ಈ 3 ಪಾಯಿಂಟ್ಸ್ ಇಟ್ಕೊಂಡು ಏನು ಮಾಡಬೇಕು? ಜರ್ನಲ್ ಎಂಟ್ರೀಸ್ ಮಾಡಬೇಕು. ಓಕೆನಾ, ಸೊ ಫಸ್ಟ್ ಪ್ರಿಫರೆನ್ಸ್ ಶೇರ್ ಬಿ ರೆಡ್ಯೂಸ್ ಟು ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್. ಸೊ ಟೋಟಲ್ ಪ್ರಿಫರೆನ್ಸ್ ಶೇರ್ ಎಷ್ಟೈತಿ? 100 ಇದೆ. ಅದ್ರಾಗ 50 ರೂಪೀಸ್ ರೆಡ್ಯೂಸ್ ಆಗಿದೆ. ಸೊ ಮೈನಸ್ 50 ಮಾಡಿ 50ನೇ ಬರುತ್ತೆ. ಸೊ 50 ಇಂಟು 5,000 ಮಾಡಿದರೆ ನಮ್ಗೆ ಎಷ್ಟು ಬರ್ತೈತಿ? ದಟ್ ಈಸ್ 2,50,000 ಬರ್ತೈತಿ. ಸೊ ಇನ್ ದ್ಯಾಟ್ ಕೇಸ್ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬೀಯಿಂಗ್ 5,000 ಪ್ರಿಫರೆನ್ಸ್ ಶೇರ್ ಆಫ್ rupees 100 ಈಚ್ ರೆಡ್ಯೂಸ್ ಟು 50. ಓಕೆ, ಸೊ 5,000 ಇಂಟು 50. ಯಾಕೆ 50? ಸಿ 100 ಮೈನಸ್ 50 ಮಾಡಿ ಎಷ್ಟು ಬರ್ತೈತಿ? 50ನೇ ಬರ್ತೈತಿ. ಓಕೆ, ಸೊ ವಿಲ್ ಗೆಟ್ 2,50,000 2,50,000. ನೆಕ್ಸ್ಟ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ಇಕ್ವಿಟಿ ಶೇರ್ಸ್ ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ? 25 ರೂಪೀಸ್ ಈಚ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಇಕ್ವಿಟಿ ಶೇರ್ಸ್ ಪ್ರೈಸ್ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ ಇಲ್ಲೇ? ಪ್ರೈಸ್ ವ್ಯಾಲ್ಯೂ 5,000 equity shares of rupees 100 each fully paid. Okay, so number of equity shares 5,000 ಐತಿ.
ಎಷ್ಟು ರೆಡ್ಯೂಸ್ ಆಗಿದೆ 100 ಐತಿ ಫೇಸ್ ವ್ಯಾಲ್ಯೂ, ರೆಡ್ಯೂಸ್ ಎಷ್ಟು ಐತಿ 25. ಸೊ 100 - 25 ಎಷ್ಟು ಬರ್ತೈತೆ 75 ಇಂಟು 5000 ಮಾಡಿದ್ರೆ ನಮಗೇನು ಅಮೌಂಟ್ ಬರ್ದೈತೆ. ಓಕೆನಾ. ಸೊ ಫಸ್ಟ್ ಏನು ಜನರೇಟೆಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. So equity share capital account debited to capital reduction account, being 5000 equity shares of rupees 100 each reduced to 25. That is 100 minus 25 will get 75 into 5000. ಎಷ್ಟು ಬರುತ್ತೆ 3,75,000, 3,75,000. So next capital reduction account to all the whatever they have given here asset, that one we need to take. And also these three, that is profit and loss preliminary profit and loss account, debit balance, preliminary expense, discount on issue. ಸೊ ಇವನು ಆ್ಯಡ್ ಮಾಡಿಕೊಂಡು ನಮಗೇನು ಅಮೌಂಟ್ ಉಳಿಯುತ್ತಲ್ಲ ಅದನ್ನು ಪೇಟೆಂಟ್ಸಿಗೆ ಕೊಡಬೇಕು. ಯಾಕೆ ಹೇಳಿ ಇಲ್ಲಿ ಹೇಳಿದಾರೆ ಅವರು. ಆ್ಯಂಡ್ ಬ್ಯಾಲೆನ್ಸ್ ಅವೈಲಬಲ್ ಆಫ್ ಪೇಟೆಂಟ್ಸ್. ಸೊ ಇವನ್ನ ಯಾಕೆ ತೊಗೋಬೇಕಂದ್ರೆ ಇವು ಲಾಸಸ್ ಅಲ್ಲ. ಸೊ ಇವು ಲಾಸಸ್ ನಾವು ಏನ್ರಿ ಬಿಯರ್ ಮಾಡಬೇಕು. ಸೊ ಅದಕ್ಕೆ ಇವನು ಕನ್ಸಿಡರ್ ಮಾಡಬೇಕು. So what will be the generated now? Capital reduction account debited to all these. Okay. See, capital reduction ಎಷ್ಟಾಕೈತೆ ಹೇಳಿ 2. ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇಲ್ಲ 2,50,000 ಪ್ಲಸ್ 3,75,000 ಆ್ಯಡ್ ಮಾಡಿ ನಮಗೆ ಎಷ್ಟು ಬರ್ತಲ್ಲ ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಆಗ್ತೈತೆ ನೋಡ್ರಿ 6,25,000. ಓಕೆ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಸೊ ಎಷ್ಟು 3,75,000 ಪ್ಲಸ್ 2,50,000 6,25,000 ಬರ್ತೈತೆ. ನೆಕ್ಸ್ಟ್ 1 by 1 ತೊಗೊಳ್ಳೋಣ. ಓಕೆ. ಫಸ್ಟ್ ಏನು ಕೊಟ್ಟರಲ್ಲಿ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಅಕೌಂಟ್. ಸೊ ಬಿಲ್ಡಿಂಗ್ ಎಷ್ಟು 2 ಬಿಲ್ಡಿಂಗ್ ಅಕೌಂಟ್ ಇಲ್ಲಿ ನೋಡಿ. ಸೊ 1 ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು ಐತ್ರಿ ಇಲ್ಲೇ ಸಿ ಇಲ್ಲ ಐತೆ ನೋಡ್ರಿ. ಬಿಲ್ಡಿಂಗ್ ವ್ಯಾಲ್ಯೂ 1,73,000 ಇದೆ. ಓಕೆ. ಸೊ 1,73,000 ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ 20%. ಸೊ ಇಂಟು 20% ಮಾಡಿದ್ರೆ ಎಷ್ಟು ಬಂದಿತ್ತು 34,600. ನೆಕ್ಸ್ಟ್ ಏನು ಹೇಳಿದ್ದಾರೆ ಸ್ಟಾಕ್. ಸೊ ಸ್ಟಾಕ್ ಬೈ 15,000. ಸೊ ಬಾಯ್ ಐತಿಲ್ಲ, ಬಾಯ್ ಇದ್ರೆ ಆಸ್ ಇಟ್ ಇದೆ ಎಷ್ಟೈತೆ ಅಷ್ಟು ತೊಗೋಬೇಕು. 2 ಸ್ಟಾಕ್ ಅಮೌಂಟ್ 15,000. ನೆಕ್ಸ್ಟ್ ಡೆಟರ್ಸ್ 20%. ಸೇಮ್ ಡೆಟರ್ಸ್ ವ್ಯಾಲ್ಯೂ ಎಷ್ಟೈತ್ರಿ ಇಲ್ಲಿ. ಸೊ ಡೆಟರ್ಸ್ ವ್ಯಾಲ್ಯೂ 76,500. ಸೊ 2 ಡೆಟರ್ಸ್ ಅಕೌಂಟ್ 76,500 ಇಂಟು ಎಷ್ಟು ಪರ್ಸೆಂಟ್ 20% ಹಿಯರ್. ಓಕೆ. 20%, 20/100 ಎಷ್ಟು ಬರ್ತದೆ 15,300. ನೆಕ್ಸ್ಟ್ ಇವು ತೊಗೋಬೇಕು 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ. 2,15,000. ನೆಕ್ಸ್ಟ್ 2 ಪ್ರಿಲಿಮಿನರಿ ಎಕ್ಸ್ಪೆನ್ಸ್ 12,000. ನೆಕ್ಸ್ಟ್ 2 ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 18,000. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 18,000. ಸೊ ನೆಕ್ಸ್ಟ್ ಏನೇನು ಬ್ಯಾಲೆನ್ಸ್ ಉಳಿದಿಲ್ಲ ಅದನ್ನು ಪೇಟೆಂಟ್ಸ್ ಒಳಗೆ ತೊಗೊತೇವೆ. ಸೊ 6,25,000 these all things we need to deduct. So 6,25,000 ಒಳಗೆ ಇವಿಷ್ಟು ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು. 34,600, 15,000, 15,300, 2,15,000, 12,000, 18,000. ಸೊ ಇಷ್ಟು ಮೈನಸ್ ಮಾಡಿದ್ರೆ 6,25,000 ಒಳಗೆ ಏನು ಬರ್ತೈತೆ ನೋಡಿರಿ ಅಷ್ಟು ಪೇಟೆಂಟ್ಸ್ ಬ್ಯಾಲೆನ್ಸ್ ತೊಗೋಬೇಕು. ಓಕೆ. ಸಿಯರ್ 2 ಪೇಟೆಂಟ್ಸ್ ಬ್ಯಾಲೆನ್ಸ್. ಓಕೆ. ಸೊ ಇವಿಷ್ಟು ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತೆ ನಮ್ಗೆ 3,15,100 ಬರ್ತೈತಿ. ಇದ್ರಾಗ 6,25,000 ಇಷ್ಟು ಮೈನಸ್ ಮಾಡಿದ್ರೆ 3,15,100 ಬರ್ತದೆ. ದಟ್ ಈಸ್ ಪೇಟೆಂಟ್ಸ್. ಸೊ ಬ್ಯಾಲೆನ್ಸ್ ಇದಕ್ಕೆ ಅದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಲ್ಲಿ ತೊಗೊತೀವಿ. ಓಕೆ. ಬಟ್ ಇಲ್ಲೇ ಪೇಟೆಂಟ್ ಯಾಕಂದರೆ ಅವ್ರು ಆಲ್ರೆಡಿ ಕ್ವಶನ್ ಒಳಗೆ ಹೇಳಿದ್ದಾರೆ ಬ್ಯಾಲೆನ್ಸ್ ಅವೈಲಬಲ್ ಆಫ್ ಪೇಟೆಂಟ್ಸ್ ಅಂತೇಳಿ. ಓಕೆ. ಸೊ ದಿಸ್ ಫಿನಿಶ್ ಆಫ್ ವಾಟ್ ಜರ್ನಲ್ ಎಂಟ್ರೀಸ್. ನೆಕ್ಸ್ಟ್ ಮೂವಿಂಗ್ ಟು ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ 1 by 1 ನೋಟ್ ಪ್ರಿಪೇರ್ ಮಾಡೋಣ. ಓಕೆ. ಸೊ ಫಸ್ಟ್ ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ನೋಟ್ಸ್ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಫಸ್ಟ್ ನೋಟ್ ನಂಬರ್ ಏನು ಶೇರ್ ಕ್ಯಾಪಿಟಲ್ 10 lakhs ಐತೆ. ಓಕೆ. ಸೊ ಶೇರ್ ಕ್ಯಾಪಿಟಲ್ ನಮಗೆ ಎಷ್ಟು ಕೊಟ್ಟಾರ ಇಲ್ಲಿ ನೋಟ್ಸ್ ಒಳಗೆ ಐತೆ ನೋಡ್ರಿ ಇಷ್ಟೈತಿ. ಬಟ್ ನಾವು ಇಲ್ಲೇ ಬೇರೆ ತೊಗೊತೇವೆ ಅಂದರೆ ಏನು ರೆಡ್ಯೂಸ್ ಮಾಡ್ಯಾವಲ್ಲ ಅದು ಮೈನಸ್ ಮಾಡಿ ತೊಗೊತೇವೆ. ಓಕೆ. ಸಿಯರ್ 5,000 ಪ್ರಿಫರೆನ್ಸ್ ಶೇರ್ ಆಫ್ rupees 100 ಈಚ್ ಎಷ್ಟು ಕೊಟ್ಟಾರ 5 lakh. ಸೊ 5 lakh ಆಸ್ ಇಟ್ ಈಸ್. ನೆಕ್ಸ್ಟ್ ಲೆಸ್ ರೆಡ್ಯೂಸ್ಡ್. ಸೊ ಲೆಸ್ ಏನ್ರಿ ರೆಡ್ಯೂಸ್ಡ್ ಅಂದ್ರೆ ಯಾವ್ದು ಹೇಳಿ ಜರ್ನಲ್ ಎಂಟ್ರೀಸ್ ಒಳಗೆ ನಮ್ಗೆ ಏನು ಬಂದಿರ್ತೈತಲ್ಲ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,50,000. ಸೊ ಅದನ್ನೇ ನಾವು ಇಲ್ಲೇ ಮೈನಸ್ ಮಾಡ್ತೀವಿ. 5 lakh minus 2,50,000, 2,50,000. ನೆಕ್ಸ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟೈತಿ 5,000 ಇಕ್ವಿಟಿ ಶೇರ್ ಆಫ್ ₹100 ಇಸ್ ಫುಲ್ಲಿ ಪೇಡ್ 5 lakh. ಓಕೆ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh. ಸೊ ಅದ್ರೊಳಗೆ ಲೆಸ್ ರೆಡ್ಯೂಸ್ಡ್ ಎಲ್ಲೇ ಜರ್ನಲ್ ಎಂಟ್ರೀಸ್ ಒಳಗೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ 3,75,000 ಇದೆಲ್ಲ. ಸೊ ಅದನ್ನ ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ. ಸೊ ಲೆಸ್ ರೆಡ್ಯೂಸ್ಡ್ 3,75,000 ಎಷ್ಟಾಕೈತಿ 1,25,000. ಸೊ 2,50,000 ಪ್ಲಸ್ 1,25,000 3,75,000 ಈಸ್ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಏನು ತೊಗೊಳ್ಳಲ್ಲ ಬಿಕಾಸ್ ಏನೇನೈತಿ ಇಷ್ಟು ನಾವು ಜರ್ನಲ್ ಎಂಟ್ರೀಸ್ ಲಾಸನ್ನು ಅಡ್ಜಸ್ಟ್ ಮಾಡಿಬಿಟ್ವಿ. ಓಕೆ. ನೆಕ್ಸ್ಟ್ ಏನು ಬರ್ತೈತಿ ಕ್ರೆಡಿಟರ್ಸ್ ಬರುತ್ತೆ. ಓಕೆ. ನೋಟ್ ನಂಬರ್ 3 ಕ್ರೆಡಿಟರ್ಸ್ ಅದರೊಳಗೆ ಕರೆಂಟ್ ಲಯಬಿಲಿಟಿ. ಸೊ
ಸಾರಿ ನೋಟ್ ನಂಬರ್ 2 ಕ್ರೆಡಿಟರ್ಸ್. ಸೊ ಆ್ಯಸ್ ಇಟ್ ಈಸ್ ಕ್ರೆಡಿಟರ್ಸ್ ಎಷ್ಟೈತ್ರಿ ನಮಗಿಲ್ಲಿ 50,000. ಸೊ 50,000 ಬಿಕಾಸ್ ಏನು ಚೇಂಜಸ್ ಇಲ್ಲ. ಓಕೆ, ನೆಕ್ಸ್ಟ್ ಏನೈತಿ ಅಸೆಟ್ ಸೈಡ್, ರೈಟ್? ಸೊ ಅಸೆಟ್ಸ್ ಒಳಗೆ ನಾನ್ ಕರೆಂಟ್ ಅಸೆಟ್ಸ್, ಅಂಡರ್ ದ್ಯಾಟ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಸಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಏನೈತಿ ಬಿಲ್ಡಿಂಗ್. ಓಕೆ, ಸೊ ಬಿಲ್ಡಿಂಗ್ ಎಷ್ಟೈತಿ 1,73,000. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ 20%. ವೈ 20% ಇಲ್ಲ ಐತಲ್ಲ, ಸೊ ಇದನ್ನು ಮೈನಸ್ ಮಾಡಬೇಕು. ಓಕೆ, ಸೊ ಲೆಸ್ ರೆಡ್ಯೂಸ್ಡ್ 1,73,000 into 20%, 34,600. 1,73,000 minus 34,600, 1,38,400 ಏನಾಗ್ತೈತಿ ನೋಟ್ ನಂಬರ್ 3. ನೆಕ್ಸ್ಟ್ ಪೇಟೆಂಟ್ಸ್. ಸೊ ಪೇಟೆಂಟ್ಸ್ ನಾವು ಫಿಕ್ಸ್ಡ್ ಅಸೆಟ್ ಒಳಗೆ ತೊಗೊಂಡ್ಬಿಡೋಣ. ಓಕೆ, ಸೊ ಪೇಟೆಂಟ್ಸ್ ಆ್ಯಕ್ಚುಲಿ ಎಷ್ಟೈತಿ 5 lakh ಐತಿ. ಸೊ ಪೇಟೆಂಟ್ 5 lakh ಮೈನಸ್ ನಮ್ಗೇನು ಬ್ಯಾಲೆನ್ಸ್ ಬಂದಿತ್ತಲ್ರಿ ಜರ್ನಲ್ ಎಂಟ್ರೀಸ್ ಒಳಗೆ ಪೇಟೆಂಟ್ಸ್. ಸೊ ಅದನ್ನು ನಾವು ಮೈನಸ್ ಮಾಡೋಕ್ಕಿಲ್ಲ. ದಟ್ ಈಸ್ 5 lakh ಮೈನಸ್ ರೆಡ್ಯೂಸ್ಡ್ 3,15,100. ಸೊ ಎಷ್ಟು ಬರ್ತೈತಿ 1,84,900. ಸೊ 1,38,400 ಪ್ಲಸ್ 1,84,900 ಎಷ್ಟಾಯಿತು? ನೋಟ್ ನಂಬರ್ 3 3,23,300. ಓಕೆ, ಫಿಕ್ಸ್ಡ್ ಅಸೆಟ್ ಇಟ್ ಈಸ್. ನೆಕ್ಸ್ಟ್ ನೋಟ್ ನಂಬರ್ 4 ಏನು ಬರ್ತೈತಿ? ನೋಟ್ ನಂಬರ್ 4 ಇನ್ವೆಂಟರಿ, ದಟ್ ಈಸ್ ಸ್ಟಾಕ್. ಓಕೆ, ಸೊ ಸ್ಟಾಕ್ ಎಷ್ಟೈತ್ರಿ? ಆ್ಯಕ್ಚುಲಿ ವ್ಯಾಲ್ಯೂ 55,000. ಸೊ ಅದ್ರೊಳಗೆ ಲೆಸ್ ರೆಡ್ಯೂಸ್ಡ್ 15,000 ಏನು ಮಾಡ್ತೀವಿ? ರೆಡ್ಯೂಸ್ಡ್ ಮೈನಸ್ ಮಾಡ್ತೀವಿ. ಓಕೆ, ಸೊ 15,000 ಎಷ್ಟು ಬರ್ತೈತಿ? 40,000. ನೋಟ್ ನಂಬರ್ 4. ನೆಕ್ಸ್ಟ್ ನೋಟ್ ನಂಬರ್ 5 ಡೆಟರ್ಸ್, ಟ್ರೇಡ್ ರಿಸೀವಲ್ಸ್ ಡೆಟರ್ಸ್. ಸೊ ಆ್ಯಕ್ಚುಲಿ ಡೆಟರ್ಸ್ ಎಷ್ಟೈತಿ? 76,500 ಲೆಸ್ 20%. ಸೊ ಇಲ್ಲಿ ಹೇಳಿದಾರಲ್ಲ 20%. ಓಕೆ, ದಟ್ ಈಸ್ ಲೆಸ್ ರೆಡ್ಯೂಸ್ 20%. 76,500 ಇಂಟು 20 ಡಿವೈಡ್ ಬೈ 100, 15,300. 76,500 minus 15,300 ಎಷ್ಟು ಬರ್ತೈತಿ? 61,200 ಇಸ್ ನೋಟ್ ನಂಬರ್ 5. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ಯಾಶ್ ಇದೆ. ಕ್ಯಾಶ್ ನಾವು ಡೈರೆಕ್ಟ್ ಅಲ್ಲೇ ಬ್ಯಾಲೆನ್ಸ್ ಶೀಟ್ ಒಳಗೆ ತೊಗೊಳ್ಳೋಣ. Post internal reconstruction balance sheet particulars notes rupees. So first it is under that share capital note number 1. Okay, so note number 1 ಎಷ್ಟೈತಿ ನಮ್ಗೆ ಇಲ್ಲ? ಇಲ್ಲಿ ಫಸ್ಟ್ ನೀವು ನೋಡ್ಕೊಂಡ್ಬಿಡ್ರಿ. ನೋಟ್ ನಂಬರ್ 1 ಎಷ್ಟು? ಶೇರ್ ಕ್ಯಾಪಿಟಲ್ 3,75,000. ನೋಟ್ ನಂಬರ್ 2 50,000. ನೋಟ್ ನಂಬರ್ 3 3,23,000. ನೋಟ್ ನಂಬರ್ 4 40,000. ನೋಟ್ ನಂಬರ್ 5 61,200. ಸೊ ಇದು ನೋಟ್ ನಂಬರ್ 1 3,75,000. ನೆಕ್ಸ್ಟ್ ನೋಟ್ ನಂಬರ್ 2 ಏನಿದೆ? ಕರೆಂಟ್ ಲಯಬಿಲಿಟೀಸ್ ಒಳಗೆ. ಓಕೆ, ಕ್ರೆಡಿಟರ್ಸ್ ನೋಟ್ ನಂಬರ್ 2 50,000. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟು? 3,75,000 ಪ್ಲಸ್ 50 4,25,000. ನೆಕ್ಸ್ಟ್ ನೋಟ್ ನಂಬರ್ 3 ಫಿಕ್ಸ್ಡ್ assets. Okay, note number 3 fixed asset 3,23,300. next note number 4 ಏನಿದೆ? stock. Okay, note number 4 stock 40,000. next note number 5 debtors 61,200. next ಉಳಿತೇನು? cash. so ನಮಗೆ ಇಲ್ಲಿ cash ಕೊಟ್ಟಾರಲ್ಲ, that one we need to take 500. cash 500. total assets that is 3,23,300 plus 40,000 plus 61,200 plus 500. so ಎಷ್ಟು ಬರ್ತೈತಿ? 4,25,000 is total assets. Moving to question number 19. The following are the balance sheet of H Limited and S Limited as at 31st/3/2025. Particulars note number H Limited, S Limited. Equity liabilities under the shareholders fund. Share capital note number 1 H Limited and S Limited 8 lakh 4 lakh. Reserves and surplus note number 2 3 lakh 2 lakh. Current liabilities under trade payables note number 3 60,000 60,000. Keep in mind these all things will take under consolidated balance sheet. Okay, we need to prepare consolidated balance sheet. For that purpose we need to calculate the minority chart as well as goodwill or reserve, that is capital reserve. Okay, assets, non-current assets, tangible fixed asset 5,40,000 4,76,000. non-current investment 3,000 shares in S Limited, 3,60,000 in H Limited they have given. Current assets inventories under that stock 1,76,000 1,34,000. next trade receivable 70,000 and that is note number 4 70,000 and 50,000. see notes
explanation to notes, that is they have given notes H limited, S limited. First one, note number share capital. So share capital, equity share of rupees 100 each, 8 lakh, 4 lakh. Next, reserves and surplus. Under that, general reserve on 1/4/2024. Okay, nothing. So 1,60,000, 1 lakh. Profit and loss account 1,40,000, 1 lakh. Total reserves and surplus 3 lakh and 2 lakh. Next, trade payable. Under that, creditors 60,000, 40,000. Bills payable, we have only S limited, that is 20,000. Total 60,000, 60,000. Next, trade receivables. Trade payable, creditors 60,000, 40,000. Bills payable, we have only S limited, that is 20,000. So total trade payable 60,000, 60,000. Next, trade receivable. Debtors 60,000, 50,000. Bills receivable only we have S limited, that is 10,000. So total trade receivable 70,000 and 50,000. Okay. See, H limited acquired the share of S limited on 1/4/2024. So when they have acquired on 1/4/2024, that is H limited acquired the S limited. So in this question, H limited nothing but holding company, S limited nothing but subsidiary company. Okay, so when profit and loss account of S limited showed a credit balance of rupees 30,000, the creditors of S limited include 20,000 due to H limited. So H limited credit balance they have given on 1/4/24, 30,000, that is profit and loss, and creditors due. Okay, how much is there? 20,000 in respect to H limited. Means S limited has due with the S limited, that is 20,000, which related to creditors. Next, prepare consolidated balance sheet as at 31/3/2025. So as I said earlier, we need to prepare consolidated balance sheet. Okay, for that we need to calculate the ratio, okay, and also minority chart. Next, calculation of goodwill or capital reserve. Okay, next, consolidated balance sheet we need to write the format. After that, notes to consolidated balance sheet. Okay, so one by one we need to calculate now. Okay, first we need to calculate ratio. For that purpose, we need to calculate S limited total number of shares. Okay, total number of equity share. Equity share capital, how much is there? 4 lakh divided by face value 100. Okay, so S limited total number of share 4 lakh rupees divided by face value 100 is equal to 4,000 shares will come. Okay, see, non-current investment 3,000 shares in S limited is there, no, that respect to H limited. It means that ಇದರ ಅರ್ಥ ಏನು ಅಂದರೆ H ಲಿಮಿಟೆಡ್ 3,000 ಶೇರ್ಸನ್ನು ತೊಗೊಂಡೈತಿ ಯಾರ ಕಡೆ? ಎಸ್ ಲಿಮಿಟೆಡ್ ಕಡೆ. ಓಕೆ, ಸೊ ಟೋಟಲ್ 4,000 ಶೇರ್ಸ್ ಇದೆ ಎಸ್ ಲಿಮಿಟೆಡ್. ಓಕೆ, ಅದ್ರೊಳಗೆ H ಲಿಮಿಟೆಡ್ ಎಷ್ಟು ಐತಿ, ಎಷ್ಟು ಅಕ್ವೈರ್ ಮಾಡ್ಕೊಂಡಾರ್ರಿ? 3,000. ಓಕೆ, ಸೊ ರಿಮೈನಿಂಗ್ 1,000 ಯಾರ್ದು? ಎಸ್ ಲಿಮಿಟೆಡ್ದೆ. ಓಕೆ, ಸಿಆರ್ 3,000 ಅಕ್ವೈರ್ ಮಾಡ್ಕೊಂಡಾರ. ಸೊ ದಟ್ ಈಸ್ 4,000 3,000 ಹೋದರೆ 1,000. ಸೊ 3030 cancel ಆಕೈತಿ. 3:1. So 3 related to H limited, 1 related to S limited. That is 3/4. That is 3 plus 1 is equal to 4. 3/4 is to 1/4. Okay. Next, moving to minority chart. So minority chart ಒಳಗೆ ನಾವು ಎರಡು ಪ್ರಿಪೇರ್ ಮಾಡಿ, H limited ಮಾಡಬೇಕು, S limited ಮಾಡಬೇಕು. ಓಕೆನಾ? So let us prepare the minority chart. So particulars, total H limited, S limited. ಸೊ ಪರ್ಟಿಕ್ಯುಲರ್ ಫಸ್ಟ್ ಶೇರ್ ಕ್ಯಾಪಿಟಲ್ ತೊಗೋಬೇಕು. ಓಕೆ, ಶೇರ್ ಕ್ಯಾಪಿಟಲ್ ಎಸ್ ಲಿಮಿಟೆಡ್ ಎಷ್ಟೈತಿ? ಟೋಟಲ್ 4 lakh ಇದೆ. ಸೊ 4 lakh H ಲಿಮಿಟೆಡ್ 3/4 ತೊಗೋಬೇಕು, ಎಸ್ ಲಿಮಿಟೆಡ್ 1/4. ಯಾಕೆಂದರೆ ನಾನು ಆವಾಗಲೇ ಹೇಳಿದ್ದೀನಿ H ಲಿಮಿಟೆಡ್ ಎಷ್ಟಿದೆ? ಪಾರ್ಟು 3 ಇದೆ. ಓಕೆ, ಎಸ್ ಲಿಮಿಟೆಡ್ ಪಾರ್ಟ್ ಎಷ್ಟಿದೆ? 1. ಓಕೆ, ಸೊ 3/4 1/4. 4 lakh ಇಂಟು 3/4 ಮಾಡಿದರೆ 3 lakh ಬರ್ತೈತಿ. 4 lakh ಇಂಟು 1/4 1 lakh. ಓಕೆ, ರಿಸರ್ವ್. ಓಕೆ, here that is reserve. So reserve ಎಷ್ಟಿದೆ? ಎಸ್ ಲಿಮಿಟೆಡ್ ಇರಲಿ 1 lakh ಇದೆ. ಓಕೆ, ಯಾವಾಗಿಂದು 1/4/24, ನಥಿಂಗ್ ಬಟ್ ಇಂದು ಪ್ರೀ ಅಕ್ವಿಸಿಷನ್. ಓಕೆ, ಸೊ 1/4/24 ಪ್ರೀ ಅಕ್ವಿಸಿಷನ್. ಸೊ 1 lakh. ಓಕೆ, ಸೊ 1 lakh ಪ್ರೀ ಅಕ್ವಿಸಿಷನ್ 1 lakh. ಸೊ ಪ್ರೀ ಅಕ್ವಿಸಿಷನ್ ಅಂದ್ರೆ ಏನ್ರಿ? ದಟ್ ಈಸ್ H ಲಿಮಿಟೆಡ್ ಅಕ್ವೈರ್ ಮಾಡೋಕ್ಕಿಂತ ಮುಂಚೆ ಎಷ್ಟಿತ್ತು ಜನರಲ್ ರಿಸರ್ವ್? 1 lakh. ಸೊ ಅಕ್ವೈರ್ ಮಾಡಿಂದ ಎಷ್ಟಂತೆ ಕೊಟ್ಟಿಲ್ಲ, ಯಾಕಂದ್ರೆ ಬರೀ 1/4/24 ಅಂತಿದೆ. ಸೊ ಯಾವಾಗ ಅಕ್ವೈರ್ ಮಾಡೋರು? 1/4/24 ಅಕ್ವೈರ್ ಮಾಡಿದ್ದಾರೆ. ಓಕೆ, ಸೊ ಇದು ಅಕ್ವೈರ್ ಮಾಡೋಕ್ಕಿಂತ ಮುಂಚೆ, ಬಿಫೋರ್ ಅಂದರೆ ಪ್ರೀ ಅಕ್ವಸಿಷನ್. ಅಕ್ವೈರ್ ಮಾಡಿಂದ ಕೊಡೋದಂದ್ರೆ ದಟ್ ಈಸ್ ಪೋಸ್ಟ್ ಅಕ್ವಸಿಷನ್.
ಸೊ ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟಿದೆ 1 lakh. ಓಕೆ, ಸೊ 1 lakh ಅಗೇನ್ 1 lakh ಇಂಟು 3/4 75,000 ಬರ್ತೈತಿ. 1 lakh ಇಂಟು 1/4 25,000 ಬರ್ತೈತಿ. ನೆಕ್ಸ್ಟ್ ಪೋಸ್ಟ್ ಅಕ್ವಿಸಿಷನ್ ನಮಗಿಲ್ಲ. ನೆಕ್ಸ್ಟ್ P&L ಅಕೌಂಟ್ ಇದನ್ನು ನೋಡಿರಿ, ಯಾಕಂದರೆ ಇಲ್ಲಿ ನೋಡಿರಿ H Limited acquired shares of S Limited on 1/4/20 when profit and loss account of S Limited showed a credit balance of 30,000. ಸೊ ಯಾವಾಗ ಅಕ್ವೈರ್ ಮಾಡಿದ್ದಾರೆ ಅವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿತ್ತು 30,000, ಬಟ್ ಈಗ ಆ್ಯಕ್ಚುಲಿ ಎಷ್ಟೈತಿ 1 lakh. ಸೊ ಇದ್ರೊಳಗೆ 30,000 ಏನು ಟೋಟಲ್ 1 lakh ಒಳಗೆ 1 lakh ಅಲ್ಲಿ 30,000 ಏನು ರೀ ಪ್ರೀ ಅಕ್ವಿಸಿಷನ್. ಓಕೆ, ಸೊ ಇದೇನು ಪ್ರೀ ಅಕ್ವಿಸಿಷನ್. Okay, remaining for that is 1 lakh minus 30,000, remaining 70,000 will be post acquisition. ಯಾಕಂದರೆ ಇಲ್ಲಿ ಪ್ರೀ ಅಕ್ವಿಸಿಷನ್ ದಟ್ ಈಸ್ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಔಟ್ ಆಫ್ 1 lakh ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ 30,000 1/4/24 ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ದಾರೆ. ದಟ್ ಈಸ್ ಪ್ರೀ ಅಕ್ವಿಸಿಷನ್. ಸೊ ರಿಮೈನಿಂಗ್ 70,000 ಎಷ್ಟು ಪೋಸ್ಟ್ ಅಕ್ವಿಸಿಷನ್. ಓಕೆ, ಸಿ P&L ಅಕೌಂಟ್ ಪ್ರೀ ಅಕ್ವಿಸಿಷನ್ 30,000 ಓಕೆ ಇಂಟು 3/4 22,500, 30,000 ಇಂಟು 1/4 7,500. ನೆಕ್ಸ್ಟ್ ಪೋಸ್ಟ್ ಅಕ್ವಿಸಿಷನ್ ಎಷ್ಟು ಹೇಳಿದೆ 70,000, ದಟ್ ಈಸ್ 1 lakh ಮೈನಸ್ 30,000. ಪೋಸ್ಟ್ ಅಕ್ವಿಸಿಷನ್ 70,000 ಇಂಟು 3/4 ಓಕೆ 52,500, 70,000 ಇಂಟು 1/4 70,500. ಸೊ ಏನು ಮಾಡಿರಿ ಇವಾಗ ಟೋಟಲ್ ಮಾಡಿ, ದಟ್ ಈಸ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ಟೋಟಲ್ 4 lakh ಪ್ಲಸ್ 1 lakh ಪ್ಲಸ್ 30,000 ಪ್ಲಸ್ 100 6 lakh. ನೆಕ್ಸ್ಟ್ 3 lakh ಪ್ಲಸ್ 75,000 22,500 52,500 4 lakh 50,000. ನೆಕ್ಸ್ಟ್ 1 lakh ಪ್ಲಸ್ 25,000 ಪ್ಲಸ್ 7,500 ಪ್ಲಸ್ 70,500 1 lakh 50,000. ಓಕೆ, ಸೊ ಏನ್ರಿ ಇದು ಮೈನಾರಿಟಿ ಇಂಟ್ರೆಸ್ಟ್. ಸೊ ಇದನ್ನು ಮೈನಾರಿಟಿ ಇಂಟ್ರೆಸ್ಟ್ ನಾವೆಲ್ಲಿ ತೊಗೊತೀವಿ ಬ್ಯಾಲೆನ್ಸ್ ಶೀಟ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಎಸ್ ಲಿಮಿಟೆಡ್ ಏನು ಮೈನಾರಿಟಿ ಇಂಟ್ರೆಸ್ಟ್ ಬಂದಿತ್ತಲ್ಲ ಅದನ್ನು ತೊಗೊತೀವಿ. ಸೊ ಇದು ಮೆಜಾರಿಟಿ ಆಗ್ತೈತಿ. ಸೊ ಇದನ್ನೇನು ಮೈನಾರಿಟಿ ಇಂಟ್ರೆಸ್ಟ್ 1,50,000 ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ತೊಗೊತೀವಿ ಆಫ್ಟರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ದಟ್ ಈಸ್ ಬಿಫೋರ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ liabilities if it is there, if it is not there, before current liabilities. Okay, so moving to next one, we need to calculate goodwill or reserve, that is capital reserve. So next calculation of goodwill and capital reserve or reserve. Okay, so first we need to calculate goodwill. For that purpose we need to calculate the cost of investment. We need to calculate the cost of investment. Okay, see cost of investment what, so which one we need to take here, ಯಾವ್ದು ತಗೋಬೇಕು ಇಲ್ಲಿದೆ ನೋಡ್ರಿ. ಯಾಕಂದರೆ H Limited ಪ್ರಕಾರ ನಾವು ಇಲ್ಲಿ ಮಾಡಬೇಕು. ಸೊ H Limited ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೈತಿ 3,60,000 ಇನ್ವೆಸ್ಟ್ಮೆಂಟ್ ಮಾಡಿದೆ. ಓಕೆನಾ, ಸೊ ಸಿಯರ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ 3,60,000 ಆ್ಯಂಡ್ ನಾಮಿನಲ್ ವ್ಯಾಲ್ಯೂ ಎಷ್ಟು ಬರ್ತೈತ್ರಿ, ನಾಮಿನಲ್ ವ್ಯಾಲ್ಯೂ ಏನು ಮಾಡಬೇಕಿಲ್ಲಿ 3 lakh ದಟ್ ಈಸ್ 3,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ H Limited ತೊಗೊಂಡಿತ್ತು ಹೌದಲ್ರಿ. ಸೊ ಫೇಸ್ ವ್ಯಾಲ್ಯೂ ಎಷ್ಟೈತಿ 100. ಸೊ ನಾಮಿನಲ್ ವ್ಯಾಲ್ಯೂ ಲೆಸ್ ನಾಮಿನಲ್ ವ್ಯಾಲ್ಯೂ 3,000 ಇಂಟು ಫೇಸ್ ವ್ಯಾಲ್ಯೂ 100 ವಿಲ್ ಗೆಟ್ 3 lakh. ಸೊ 3,60,000 ಮೈನಸ್ 3 lakh ಎಷ್ಟು ಬರ್ತೈತ್ರಿ ಗುಡ್ ವಿಲ್ 60,000. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್. ಸೊ ಕ್ಯಾಪಿಟಲ್ ರಿಸರ್ವ್ ಫಾರ್ಮುಲಾ ಪ್ರೀ ಅಕ್ವಿಸಿಷನ್ ರಿಸರ್ವ್ ಪ್ಲಸ್ ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್ ಮೈನಸ್ ಗುಡ್ ವಿಲ್. ಸೊ ಸಿ ಪ್ರೀ ಅಕ್ವಿಸಿಷನ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಎಷ್ಟೈತೆ ಅಂದರೆ ಫಸ್ಟ್ ನೋಡೋಣ. ಓಕೆ, ಎಷ್ಟೈತ್ರಿ 75,000 ಪ್ಲಸ್ 22,500. ಸೊ ಎಲ್ಲಿದೆ ಇದು ವೆಯ್ಟ್. ಸೊ ಇಲ್ಲ ಐತೆ ನೋಡಿರಿ, ಪ್ರೀ ಅಕ್ವಿಸಿಷನ್ ರಿಸರ್ವ್ 75,000, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ 22,500. ಸೊ ಇದನ್ನು ತೊಗೋಬೇಕು. ನೆಕ್ಸ್ಟ್ ಮೈನಸ್ ಗುಡ್ ವಿಲ್. ಸೊ ಗುಡ್ ವಿಲ್ ಎಷ್ಟು ಬಂದೈತ್ರಿ ನಮಗೆ 60,000. ಓಕೆ, ಸೊ 75,000 ಪ್ಲಸ್ 22,500 97,500 ಮೈನಸ್ ಗುಡ್ ವಿಲ್ 60,000. ಸೊ ವಿಲ್ ಗೆಟ್ 37,500 is capital reserve. So this capital reserve we need to take under reserves and surplus. Okay, that is note number 2. ಸೊ ನೆಕ್ಸ್ಟು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಬರಬೇಕು. ಓಕೆ, ಪರ್ಟಿಕ್ಯುಲರ್ಸ್ ನೋಟ್ಸ್ ರುಪೀಸ್ ಫಸ್ಟ್ ಲಯಬಿಲಿಟೀಸ್ ಅಂದರೆ ಶೇರ್ ಕ್ಯಾಪಿಟಲ್ ವಿಚ್ ಈಸ್ ರೆಸ್ಪೆಕ್ಟ್ ಟು H Limited, ಆಲ್ ದೀಸ್ ಥಿಂಗ್ಸ್. ಓಕೆ, ನೋಟ್ ನಂಬರ್ 1 ರಿಸರ್ವ್ಸ್ ಆ್ಯಂಡ್ ಪ್ಲಸ್ ನೋಟ್ ನಂಬರ್ 2 ಮೈನಾರಿಟಿ ಇಂಟ್ರೆಸ್ಟ್ ದೇರ್ ಈಸ್ ನೋ ನೋಟ್. ಕರೆಂಟ್ ಲಯಬಿಲಿಟೀಸ್ ಅಂಡರ್ ದಟ್ ಕರೆಂಟ್ ಲಯಬಿಲಿಟೀಸ್ ನೋಟ್ ನಂಬರ್ 3. ಸೊ ಟೋಟಲ್ ಲಯಬಿಲಿಟೀಸ್ ಬರ್ತೈತ್ರಿ. ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ನೋಟ್ ನಂಬರ್ 4, ಸ್ಟಾಕ್ ನೋಟ್ ನಂಬರ್ 5, ಟ್ರೇಡ್ ರಿಸೀವಬಲ್ಸ್ ನೋಟ್ ನಂಬರ್ 6. ಸೊ ಇದನ್ನು ಹೆಂಗೆ ಮಾಡಿದ್ದೇವೆ ಅಂದರೆ ಇಲ್ಲಿ ಮಾಡಿದ್ದೇವೆ ನೋಡಿರಿ. ಶೇರ್ ಕ್ಯಾಪಿಟಲಿಸ್ಟ್ ನೋಟ್ ನಂಬರ್ 1, 2 ರಿಸರ್ವ್ 3 ಟ್ರೇಡ್ ಪೇಬಲ್ಸ್. ಸೊ ದಟ್ ಈಸ್ ಟ್ರೇಡ್ ಪೇಬಲ್ಸ್. ನೆಕ್ಸ್ಟ್ 4 ಯಾವ್ದು ಬರ್ತೈತೆ ಹೇಳ್ರಿ ನಾನ್ ಕರೆಂಟ್. ಸೊ ಇಲ್ಲಿ ಕೊಟ್ಟಿಲ್ಲ, ನಾವು ಕೊಡ್ತೀವಿ. ನೆಕ್ಸ್ಟ್ 5 ಯಾವ್ದು ಬರ್ತೈತಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲ ಕರೆಂಟ್ ಅಸೆಟ್ಸ್.
ಕರೆಂಟ್ ಅಸೆಟ್ಸ್ ಒಳಗೆ ಯಾವುದು ಫಸ್ಟ್ ಸ್ಟಾಕ್ 5 ಆ್ಯಂಡ್ ಟ್ರೇಡ್ ರಿಸೀವಬಲ್ಸ್ 6. ಓಕೆ, ಸೊ ಇದನ್ನು ನೋಡಿ ನಾವೇನು ಮಾಡ್ತೀವಿ, ನೋಟ್ಸ್ ಪ್ರಿಪೇರ್ ಮಾಡ್ಕೊತೀವಿ. ಸಿ ನೋಟ್ಸ್ ಟು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಫಸ್ಟ್ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಎಷ್ಟೈತ್ರಿ ಇಲ್ಲಿ ನೋಡೋಣ. ಸೊ ಎಚ್ ಲಿಮಿಟೆಡ್ ಎಷ್ಟೈತಿ 8 lakh. ಓಕೆ, ಸೊ 8 lakh ಆಸ್ ಇಟ್ ಈಸ್. ನೆಕ್ಸ್ಟ್ ನೋಟ್ ನಂಬರ್ 2. ಸೊ ನೋಟ್ ನಂಬರ್ 2 ಒಳಗೆ ನೋಟ್ ನಂಬರ್ 2 ಫಸ್ಟ್ ಜನರಲ್ ರಿಸರ್ವ್ ಆಫ್ ಎಚ್ ಲಿಮಿಟೆಡ್ ಎಷ್ಟಿದೆ 1,60,000. ನೆಕ್ಸ್ಟ್ P&L ಎಷ್ಟಿದೆ 1,40,000. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ಇಲ್ಲಿ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅನ್ನ ತಗೋಬೇಕು. ಸೊ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟೈತ್ರಿ ಇಲ್ಲಿ ಎಚ್ ಲಿಮಿಟೆಡ್ 52,500 ರೈಟ್. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ 52,500. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದನ್ನ 37,500. 1,60,000 ಪ್ಲಸ್ 1,40,000 52,500 37,500 3,90,000 ಈಸ್ ನೋಟ್ ನಂಬರ್ 2. ಸೊ ನೆಕ್ಸ್ಟ್ ನೋಟ್ ನಂಬರ್ 3 ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಫಸ್ಟ್ ಏನು ಬಂದ್ರೆ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಎಷ್ಟೈತ್ರಿ 60,000 ಎಚ್ ಲಿಮಿಟೆಡ್ ಇದೆ. ಓಕೆನಾ. ಸೊ ಎಸ್ ಲಿಮಿಟೆಡ್ 40,000 ಕೊಟ್ಟಾರ ಇಲ್ಲೇ. ಓಕೆ, ಟೋಟಲ್ 1 lakh. ಸೊ ಅದ್ರ ಒಳಗೆ ಇಲ್ಲಿ ಡ್ಯೂ ಐತೆ ನೋಡ್ರಿ. ದ ಕ್ರೆಡಿಟರ್ಸ್ ಆಫ್ ಎಸ್ ಲಿಮಿಟೆಡ್ ಇನ್ಕ್ಲೂಡ್ ₹20,000 ಡ್ಯೂ ಟು ಎಚ್ ಲಿಮಿಟೆಡ್. ದಟ್ ಈಸ್ ಆ ಡ್ಯೂನ ಏನು ಮಾಡ್ತೀವಿ ನಾವು ಮೈನಸ್ ಮಾಡ್ತೀವಿ. ಸೊ ಮೈನಸ್ ಡ್ಯೂ 20,000. ಸೊ 1 lakh ಮೈನಸ್ 20,000 80,000 ಬರ್ತೈತಿ. ಯಾವುದು ನೋಟ್ ನಂಬರ್ ಓನ್ಲಿ ಕ್ರೆಡಿಟರ್ಸ್. ನೆಕ್ಸ್ಟ್ ನೋಟ್ ನಂಬರ್ 3 ಒಳಗೆ ಯಾವುದಿದೆ ಬಿಲ್ಸ್ ಪೇಬಲ್. ಸೊ ಬಿಲ್ಸ್ ಪೇಬಲ್ ಎಷ್ಟೈತ್ರಿ ಬರೀ ಎಚ್ ಲಿಮಿಟೆಡ್ ಅಷ್ಟೇ 20,000. ದಟ್ ಈಸ್ 20,000. ಎಚ್ ಲಿಮಿಟೆಡ್ ಏನಿಲ್ಲ ಡ್ಯಾಶ್. ಸೊ ಆಸ್ ಇಟ್ ಈಸ್ 20,000. ಸೊ 80,000 ಪ್ಲಸ್ 20,000 ನೋಟ್ ನಂಬರ್ 3 1 lakh. ನೆಕ್ಸ್ಟ್ ನೋಟ್ ನಂಬರ್ 4 ಯಾವ್ದು ಹೇಳ್ರಿ ಇಲ್ಲಿ ಐತಲ್ಲ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಓಕೆ, ಸೊ ಸಿಯರ್ ನೋಟ್ ನಂಬರ್ 4 ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ದಟ್ ಫಿಕ್ಸ್ಡ್ ಅಸೆಟ್. ಸೊ ಎಚ್ ಲಿಮಿಟೆಡ್ ಎಷ್ಟೈತಿ 5,44,000. ಓಕೆ, ನೆಕ್ಸ್ಟ್ ಎಚ್ ಲಿಮಿಟೆಡ್ 4,76,000. ಸೊ ಎರಡು ಟೋಟಲ್ ಮಾಡಿ ಎಷ್ಟು ಬಂದಿದೆ 10,30,000 ಈಸ್ ನೋಟ್ ನಂಬರ್ 4. ನೆಕ್ಸ್ಟ್ ನೋಟ್ ನಂಬರ್ 5 ಯಾವುದು ಸ್ಟಾಕ್. ಸೊ ಸ್ಟಾಕು ಇಲ್ಲ ಐತೆ ನೋಡ್ರಿ 1,76,000 ಎಸ್ ಲಿಮಿಟೆಡ್ ಎಚ್ ಲಿಮಿಟೆಡ್ 1,34,000 ಎಸ್ ಲಿಮಿಟೆಡ್. ನೋಟ್ ನಂಬರ್ 5 ಎಚ್ ಲಿಮಿಟೆಡ್ 1,76,000 ಎಸ್ ಲಿಮಿಟೆಡ್ 1,34,000 ಟೋಟಲ್ 3,10,000 ಈಸ್ ವಾಟ್ ನೋಟ್ ನಂಬರ್ 5. ಓಕೆ, ನೆಕ್ಸ್ಟ್ ನೋಟ್ ನಂಬರ್ 6 ಟ್ರೇಡ್ ರಿಸೀವಬಲ್ಸ್. ಸೊ ಟ್ರೇಡ್ ರಿಸೀವಬಲ್ಸ್ ನಮಗೆ ಏನೇನು ಅದಾವ್ರಿ ಇಲ್ಲಿ ಬಿಲ್ ಡೆಟರ್ಸ್ ಆ್ಯಂಡ್ ಬಿಲ್ಸ್ ಪೇ ರಿಸೀವಬಲ್. ಓಕೆ, ಸೊ ಬಿಲ್ಸ್ 1 by 1 ತಗೊಳ್ಳೋಣ. ಸೊ ಫಸ್ಟ್ ಡೆಟರ್ಸ್ 60,000 ಎಚ್ ಲಿಮಿಟೆಡ್ 50,000 ಎಸ್ ಲಿಮಿಟೆಡ್. 60,000 ಎಚ್ ಲಿಮಿಟೆಡ್ 15,000 ಎಸ್ ಲಿಮಿಟೆಡ್. ಸೊ ಟೋಟಲ್ 1,10,000. ಸೊ ಇದ್ರೊಳಗೆ ನಾವು ಇಲ್ಲಿ ಕ್ರೆಡಿಟರ್ಸ್ ಅಂತ 30,000 ಅದನ್ನು ಮೈನಸ್ ಮಾಡಬೇಕು. ಯಾಕಂದರೆ ಇಲ್ಲಿ ಇಂಟರ್ಲಿಂಕ್ ಇರ್ತೈತಿ. ಎಸ್ ಲಿಮಿಟೆಡ್ ಮತ್ತು ಎಚ್ ಲಿಮಿಟೆಡ್ ಇಂಟರ್ಲಿಂಕ್ ಇರ್ತೈತಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅದನ್ನು ಅಗೇನ್ ನಾವಿಲ್ಲಿ ಇಂಟರ್ ಕಂಪನಿ. ಓಕೆ, ಸೊ ಯಾಕಂದರೆ ಎರಡು ಕಂಪನಿ ಇಂಟರ್ಲಿಂಕ್ ಅದಾವಲ್ರಿ. ಸೊ ಅದಕ್ಕೆ ಅದನ್ನು 20,000 ಮೈನಸ್ ಮಾಡಬೇಕು. ಸೊ 90,000 ಈಸ್ ನೋಟ್ ನಂಬರ್ 6. ಸೊ ಇವು ಏನು ಮಾಡೇವಲ್ಲ ನೋಟ್ಸ್ ಅದನ್ನು ವ್ಯಾಲ್ಯೂಸ್ 1 by 1 ನೋಟ್ ನಂಬರ್ ವೈಸ್ ನಾವು ಅದನ್ನು ಬ್ಯಾಲೆನ್ಸ್ ಶೀಟ್ ಒಳಗೆ ಫಿಲ್ ಔಟ್ ಮಾಡೋಣ. ಸೊ ಫಸ್ಟ್ ಶೇರ್ ಕ್ಯಾಪಿಟಲ್ 8 lakh. ಓಕೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 3,90,000. ನೆಕ್ಸ್ಟ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ನಾ ಆಗಲ್ಲ ಹೇಳ್ದಂಗೆ ಮೈನಾರಿಟಿ ಇಂಟ್ರೆಸ್ಟ್ ಯಾವ್ದು ತೊಗೋಬೇಕು ಹೇಳ್ರಿ ದಿಸ್ ಒನ್ ದಟ್ ಈಸ್ 1,50,000. ಓಕೆ, ಎಸ್ ಲಿಮಿಟೆಡ್ ತೊಗೋಬೇಕು. ಓಕೆನಾ. ಸೊ ಮೈನಾರಿಟಿ ಇಂಟ್ರೆಸ್ಟ್ 1,50,000. ನೆಕ್ಸ್ಟ್ ನೋಟ್ ನಂಬರ್ 3 ಯಾವುದೈತಿ ನೋಟ್ ನಂಬರ್ 3 ಕರೆಂಟ್ ಲಯಬಿಲಿಟೀಸ್. ಸೊ 1 lakh ಟೋಟಲ್ ಮಾಡಿರಿ ವಿಲ್ ಗೆಟ್ 14,40,000 ಟೋಟಲ್ ಲಯಬಿಲಿಟೀಸ್. ನೆಕ್ಸ್ಟ್ ಅಸೆಟ್ ಸೈಡ್ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ನೋಟ್ ನಂಬರ್ 4 10,30,000. ಸ್ಟಾಕ್ ನೋಟ್ ನಂಬರ್ 5 3,10,000. ಟ್ರೇಡ್ ರಿಸೀವಬಲ್ ನೋಟ್ ನಂಬರ್ 6 1 lakh. ಓಕೆ, ಸೊ ಟೋಟಲ್ ಅಸೆಟ್ಸ್ 14,40,000. So question number 19. Next moving to question number 20. Dharwad Company Limited went into voluntary liquidation on 31st/12/2024. The capital of company consists of 2,500 equity shares of ₹100 each fully paid, 3,000 equity shares of ₹100 each, ₹80 paid up, 4,000 equity shares of ₹100 each, ₹70 paid up, 20,000 12% preference shares of ₹10 each fully paid up. The dividend on preference share was in arrears for 1 year. So how much arrears is there? 1 year arrears is there. Dividend, preference dividend. Okay, next unsecured creditors 1 lakh rupees. Unsecured creditors 1 lakh. Next including 25,000 towards preference share creditors. So unsecured creditors they have given 1 lakh. Out of 1 lakh 25,000 preference share creditors are including. Okay.
ನೆಕ್ಸ್ಟ್ ದ ಅಸೆಟ್ಸ್ ರಿಲೈಸ್ ರುಪೀಸ್ 4,49,000. ಸೊ ಟೋಟಲ್ ಅಸೆಟ್ಸ್ ರಿಲೈಸ್ ಎಷ್ಟಿದೆ ಇಲ್ಲಿ 4,49,000. ಸೊ ನಾವು ಏನೋ ಲಿಕ್ವಿಡೇಷನ್ ದಟ್ ಈಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಗಲಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಲಿ, ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಆಗಲಿ, ಪ್ರಿಫರೆನ್ಸ್ ಡಿವಿಡೆಂಡ್ ಆಗಲಿ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆಗಲಿ, ಲಿಕ್ವಿಡೇಟರ್ಸ್ ಕಮಿಷನ್ ಎಕ್ಸ್ಪೆನ್ಸಸ್, ಸೊ ಇಷ್ಟು ನಾವು ಎಷ್ಟರೊಳಗೆ ಕೊಡಬೇಕು 4,49,000 ಒಳಗೆ ಕೊಡಬೇಕು. ಬಿಕಾಸ್ ಅಸೆಟ್ಸ್ ರಿಲೈಸ್ ಎಷ್ಟು ಅಷ್ಟೇ ಆಗಿದೆ. ನೆಕ್ಸ್ಟ್ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರುಪೀಸ್ 7,520. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ 7,520. ನೆಕ್ಸ್ಟ್ ದ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಆಟ್ ರುಪೀಸ್ 8,000. ಸೊ ರೆಮ್ಯುನರೇಷನ್ ಎಷ್ಟೈತಿ 8,000 ಆ್ಯಂಡ್ ಕಮಿಷನ್ ಆಫ್ 2% ಆನ್ ಅಮೌಂಟ್ ಪೇ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಆಸ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್. ಸೊ ಅಂದರೆ ಫಿಕ್ಸ್ ಎಷ್ಟಿತ್ತು ರೆಮ್ಯುನರೇಷನ್ನು 8,000 ಪ್ಲಸ್ ಕಮಿಷನ್ ಏನಂದಾರ ಅವರು ಕಮಿಷನ್ 2% ಆನ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸಿಗೆ ಎಷ್ಟು ಕೊಡ್ತೇವಲ್ಲ ಅದು ಪ್ಲಸ್ ಡಿವಿಡೆಂಡ್ ಎರಡೂ ಸೇರಿ ನಮ್ಗೆ ಎಷ್ಟು ಅಮೌಂಟ್ ಬರ್ತೈತಲ್ರಿ. ಸೊ ಅದ್ರ ಮೇಲೆ ನಾವು ಏನು ಮಾಡಬೇಕು ಕಮಿಷನ್ ರೆಮ್ಯುನರೇಷನ್ ಅದ್ರ ಮೇಲೆ ನಾವು ಕಮಿಷನ್ ಏನು ಮಾಡಬೇಕು 2% ಮಾಡಿ ಕೊಡಬೇಕು ಲಿಕ್ವಿಡೇಟರ್ಸಿಗೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಪ್ರಿಯಾರಿಟಿ ಇನ್ ರಿಗಾರ್ಡ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಓವರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇನ್ನೆಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಂಪೇರ್ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಫಸ್ಟು ಪ್ರಿಯಾರಿಟಿ ಪ್ರಿಫರೆನ್ಸ್ ಕೊಡಬೇಕು. ಅವ್ರಿಗೆ ಎಲ್ಲ ಪೇ ಮಾಡಿ ಅಮೌಂಟ್ ಉಳಿತಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡೋದು. ಓಕೆ, ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಫಸ್ಟ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ರಿಸಿಪ್ಟ್ಸ್ ರುಪೀಸ್ ಪೇಮೆಂಟ್ ರುಪೀಸ್. ಸೊ ಫಸ್ಟ್ ಏನ್ರಿ ಅಸೆಟ್ಸ್ ರಿಲೈಸ್ 4,49,000 ತೊಗೊಂಬಿಡೋಣ. ಟು ಅಸೆಟ್ಸ್ ರಿಲೈಸ್ 4,49,000. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಹಿಯರ್ ಫಸ್ಟ್ ಯಾರಿಗೆ ಕೊಡ್ಬೇಕು ನಾವು ಲಿಕ್ವಿಡೇಟರ್ಸಿಗೆ ಕೊಡಬೇಕು. ಸೊ ಫಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ 7,520. liquidation expenses 7,520 we need to take. Preferential creditors, okay, so preferential estate 25,000. so preferential creditors 25,000. next unsecured creditors ತೊಗೊಂತೀವಿ. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಒಳಗೆ 1 lakh ಮೈನಸ್ 25,000 ಮಾಡಿದರೆ 75,000. ಯಾಕಂದರೆ 1 lakh ಒಳಗೆ 25,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹೌ ಮಚ್ 75,000. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡೋದು. ಸೊ ಶೇರ್ ಕ್ಯಾಪಿಟಲ್ ಬಿಫೋರ್ ಫಸ್ಟ್ ಡಿವಿಡೆಂಡ್ ಕೊಡೋದು. ಡಿವಿಡೆಂಡ್ ಕೊಟ್ಟಾದ್ಮೇಲೆ ಏನು ಕೊಡ್ಬೇಕ್ರಿ ನಾವು ಇದು 12% ಪ್ರಿಫರೆನ್ಷಿಯಲ್ ಆಫ್ ₹10 ಇಷ್ಟು. ಸೊ 20,000 ಇಂಟು 10 ಎಷ್ಟು ಬರ್ತದೆ 2 lakh ಬರ್ತದೆ. ಸೊ 2 lakh ಮೇಲೆ ಫಸ್ಟ್ ಡಿವಿಡೆಂಡ್ ಎಷ್ಟು ಐತ್ರಿ ಇಲ್ಲಿ 12%. ಸೊ 12% ಕೊಡಬೇಕು. ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಡಿವಿಡೆಂಡ್ 20,000 ಇಂಟು 10 2 lakh. 2 lakh ಇಂಟು 12% 24,000. ನೆಕ್ಸ್ಟ್ ಏನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakh. ಸೊ 2 lakh ಮೈನಸ್ 2 lakh ತೊಗೋಬೇಕು. ಓಕೆನಾ. ಸೊ ಇವು ಎರಡೂರ ಮೇಲೆ 2 lakh ಪ್ಲಸ್ 24,000. ಸೊ ಯಾಕಂದರೆ ಏನು 2% ಅಮೌಂಟ್ ಪೇ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಆಸ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ಯಾಪಿಟಲ್ ಎಷ್ಟಿದೆ 2 lakh ಪ್ಲಸ್ ಡಿವಿಡೆಂಡ್ 24,000. ಸೊ ಇದ್ರ ಮೇಲೆ 2% 2,24,000 ಇಂಟು 2% 4,480. ಸೊ ನಮಗೆ ಎಷ್ಟು ಬರ್ತೈತಿ 8,000 ಪ್ಲಸ್ 4,480 12,480. ಓಕೆ, ಸೊ ಇದಿಷ್ಟು ಆದಮೇಲೆ ಅಮೌಂಟ್ ಎಷ್ಟು ಉಳಿದೈತಿ ನೋಡಿರಿ. ಅದ್ರ ಮೇಲೆ ಉಳ್ಕಿದ ಅಮೌಂಟ್ ನಾವು ಯಾರಿಗೆ ಕೊಡ್ತೀವಿ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ನೋಡಿರಿ ಇದು ಬಿಡ್ರಿ ಟೋಟಲ್ 4,49,000 ಇತ್ತು. ಓಕೆ, ಸೊ ಅದ್ರೊಳಗೆ ಇಲ್ಲಿ ಮಟ್ಟ ಮೈನಸ್ ಮಾಡ್ಕೊಳ್ಳೋಣ. 7,000 ಮೈನಸ್ 7,520 12,480 75,000. ಓಕೆ, ನೆಕ್ಸ್ಟ್ 24,000. ನೆಕ್ಸ್ಟ್ 2 lakh. ಸೊ ಇದಿಷ್ಟು ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತೆ ನಮ್ಗೆ 1,05,000 ಉಳಿತೈತಿ. ಓಕೆ, ಹಂಗೆ ನೋಡಿದರೆ ಇಲ್ಲಿ ನೋಡಿರಿ ಇಕ್ವಿಟಿ ಶೇರ್ಸ್ ಭಾಳ ಅದಾವೆ. ಸೊ ಇಕ್ವಿಟಿ ಶೇರ್ಸ್ ಇಲ್ಲೇ ಎಷ್ಟು ಆಕೈತಿ 25 ದಟ್ ಈಸ್ 2,50,000 ಫಸ್ಟ್ ಆಕೈತಿ. ನೆಕ್ಸ್ಟ್ ಇದು 80 ಪೇಡ್ ಅಪ್ ಅಂದ್ರೆ ಸೊ ಇನ್ನೂ ಜಾಸ್ತಿ ಇದೆ ಇಕ್ವಿಟಿ ಶೇರ್ಸ್. ಇನ್ನೂ ನಾವು ಜಾಸ್ತಿ ಕೊಡ್ಬೇಕು. ಬಟ್ ನಮ್ಮ ಕಡೆ ಅಮೌಂಟ್ ಎಷ್ಟೈತಿ ಓನ್ಲಿ ವಿ ಹ್ಯಾವ್ 1,05,000. ಓಕೆ, ಸೊ ಅದಕ್ಕೆ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳಿದೈತಿ ನೋಡಿರಿ ಅಷ್ಟೇ ಕೊಡ್ತೇವೆ. ಸೊ 1,05,000 ಐತಿ. ಸೊ ಆ್ಯಸ್ ಇಟ್ ಈಸ್ ನಾವೇನು ಮಾಡ್ತೀವಿ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ 1,05,000. ಸೊ ಟೋಟಲ್ 4,49,000 4,49,000. ಸೊ ಏನು ಇದು ಸೀರಿಯಲ್ ವೈಸ್ ಇದೆ. ಫಸ್ಟ್ ನಾವು ಲಿಕ್ವಿಡೇಟರ್ ಎಕ್ಸ್ಪೆನ್ಸ್ ಆಗಲಿ ರೆಮ್ಯುನರೇಷನ್ ಆಗಲಿ ಸೊ ಅದನ್ನು ಕೊಡಬೇಕು. ಆಫ್ಟರ್ ದಟ್ ಪ್ರಿಫರೆನ್ಸ್ ಶೇರ್ ಕ್ರೆಡಿಟರ್ಸ್ ಕ್ವಶನ್ ವೈಸ್ ಹೇಳತ್ತೇನೆ. ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಆ್ಯಂಡ್ ಲಾಸ್ಟಿಗೆ ಉಳಿತಂದ್ರಷ್ಟು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡೋದು. ಓಕೆ, ಬಿಕಾಸ್ ಇಷ್ಟ ಅಮೌಂಟ್ ಇದ್ದಾಗ ಇಷ್ಟ ಅಮೌಂಟ್ ಒಳಗೆ ನಾವೇನು ಮಾಡಬೇಕು ಅಡ್ಜಸ್ಟ್ ಮಾಡಲೇಬೇಕು. ಸೊ ದಿಸ್ ಕಂಪ್ಲೀಟ್ಸ್ ವಾಟ್ 2025 ಕಂಪ್ನಿ ಅಕೌಂಟ್ಸ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಓಕೆ, ಸೊ ಈ ವಿಡಿಯೋಸ್ಗೆ ಭಾಳ ಡಿಮ್ಯಾಂಡ್ ಐತಿ. 15 ಮಾರ್ಕ್ಸ್ ಸಾಲ್ವ್ ಮಾಡಿ ಅಂತ ಕಮೆಂಟ್ ಭಾಳ ಬಂದೈತಿ. ಓಕೆ, ಫಾರ್ ಯು ಗೈಸ್ ನಾನು ಬಿಸಿ ಶೆಡ್ಯೂಲ್ ಒಳಗೂ ನಿಮ್ಮ ಸಂಬಂಧ ಏನ್ರಿ ವಿಡಿಯೋ ಮಾಡತ್ತೀನಿ. ಬಟ್ ಏನು ಡೋಂಟ್ ಫಾರ್ಗೆಟ್ ಟು
ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯಾವಾಗ ನಿಮಗೆ ಈ ವಿಡಿಯೋಸ್ ಏನ್ರಿ ಹೆಲ್ಪ್ಫುಲ್ ಆದಾಗ ಅದನ್ನು ಶೇರ್ ಮಾಡ್ಲಂಗೆ ಸಬ್ಸ್ಕ್ರೈಬ್ ಮಾಡ್ಲಂಗೆ ಇರಕ್ಕೆ ಹೋಗ್ಬೇಡ್ರಿ. ಸೊ ನಿಮಗಿನ್ನೂ ಯಾವ ಸಬ್ಜೆಕ್ಟ್ಸ್ ಆದರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.